ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಆರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರವೆ ಉಂಡೆ ಮಾಡಿದ್ದೀವಿ ನೋಡಿ. ರವೆ ಉಂಡೆ ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಾಕ ಮಾಡೋದು ಬೇಡ, ಏನು ಬೇಡ, ಹಾಗೆಯೇ ಫಾಸ್ಟಾಗಿ ಒಂದು 20 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಈಗ ನಾನು ಈ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಫುಲ್ಲು ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ಇಷ್ಟ ಆದರೆ ಸಾಕು, ತುಂಬ ತುಪ್ಪ ಹಾಕೋದು ಬೇಡ, ಏನು ತುಂಬ ಚೆನ್ನಾಗಿರುತ್ತೆ ನೋಡಿ. ತುಪ್ಪ ಬಿಸಿ ಮಾಡ್ಕೊಳ್ಳೋಣ. ಇವಾಗ ನಾವು ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ನಾವು ನೀಟಾಗಿ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಕಾದಿರುತ್ತಲ್ಲ, ಮತ್ತು ಜಾಸ್ತಿ ಇಟ್ಕೊಂಡ್ಬಿಟ್ರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ನೋಡಿ, ಸಣ್ಣ ಉರಿಯಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಹಬ್ಬ ಸ್ಟಾರ್ಟ್ ಆಗುತ್ತೆ, ಶ್ರಾವಣ ಸ್ಟಾರ್ಟ್ ಆಗಿದೆ. ಇನ್ನೇನು ನಾಳೆ ಇನ್ನೊಂದು 2 ದಿನದಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ. ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಕರೆಂಟ್ ಹೋಗಿದೆ ನಮ್ಮ ಮನೇಲಿ ನೋಡಿ. ನಾನು ಫ್ರೈ ಮಾಡ್ಕೊಂಡಿರೋದನ್ನ ತೆಗೆದಿಟ್ಕೊಂಡಿದ್ದೀನಿ. ಆ ತುಪ್ಪ ಇತ್ತಲ್ಲ, ಅದಕ್ಕೆ ನಾನು ಒಂದು ಬೌಲಲ್ಲಿ ಚಿರೋಟಿ ರವೆ, ಸಣ್ಣ ರವೆ ಬರುತ್ತಲ್ಲ, ಅದು ಚಿರೋಟಿ ರವೆ 1 ಕಪ್ಪು, 1 ಬೌಲು ಹಾಕ್ಕೊಂಡಿದ್ದೀನಿ. ಇದನ್ನು ಕಡಿಮೆ ಉರಿಯಲ್ಲೇ, ಪ್ಯಾನ್ ಬಿಸಿ ಇರುತ್ತಲ್ವ, ಕಡಿಮೆ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 2-3 ನಿಮಿಷದ ಮೇಲೆ ಫ್ರೈ ಮಾಡ್ಕೋಬೇಕು. ಅದು ಕಪ್ಪಗಾಗಬಾರ್ದು ರವೆ. ಸಣ್ಣ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಪ್ಪು ಎಲ್ಲ ಆಗಿಬಿಟ್ರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ರವೆ ಉಂಡೆದು ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ 1 ಕಪ್ಪು ರವೆ ತೊಗೊಂಡಿದ್ದೀನಲ್ಲ, ಸಣ್ಣ ಉರಿಯಲ್ಲೇ ನಾನು ಒಂದು 3-4 ನಿಮಿಷದ ಮೇಲೆ, ಒಂದು 5 ನಿಮಿಷ ಅಂದ್ಕೊಳ್ಳಿ, 5 ನಿಮಿಷ ನೀಟಾಗೆ ನಾನು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟು ನೀಟಾಗೆ ಫ್ರೈ ಮಾಡ್ಕೊತೀವೋ ಅಷ್ಟು ಹಸಿ ಸ್ಮೆಲ್ಲು ಹೋಗುತ್ತೆ ರವೆದು. ತಿನ್ನುವಾಗ ರವೆ ಉಂಡೆಯಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ರವೆದು. ನಾವು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ತುಪ್ಪ ಎಲ್ಲ ಇರುತ್ತಲ್ಲ, ಮತ್ತು ನಾನು ತುಪ್ಪ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾಯಿಲ್ಲ. ನಾವು ಇವಾಗ ನೋಡಿ, ಇದಕ್ಕೆ 1 ಬೌಲ್ ರವೆಗೆ 1 ಬೌಲಷ್ಟು ಒಣಕೊಬ್ಬರಿನ ನಾನು ತುರ್ಕೊಂಬಿಟ್ಟು ಹಾಗೆಯೇ ಮಿಕ್ಸಿ ಮಾಡಿದ್ದೀನಿ. ಅದು ಕೂಡ ಸಣ್ಣದಾಗಿ ಆಗಬೇಕಲ್ಲ. ಡ್ರೈ ಪೌಡ್ರನ್ನು ನಾನು ಒಣಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ 1 ಬೌಲಷ್ಟು. ಅದು ಕೂಡ ಹಾಕ್ಕೊಂಡು ಇದು ಮತ್ತೆ ನಾವು ಒಂದು 2-3 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಉರಿ ಜಾಸ್ತಿ ಇಟ್ಕೋಬೇಡಿ, ಅದೇ ಬಿಸಿಯಲ್ಲೇ ಫ್ರೈ ಆಗುತ್ತೆ. ಕಲರ್ ಚೇಂಜ್ ಆಗಿಬಿಡುತ್ತೆ. ನಾವು ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ರವೆದು ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ನಾನು ಆದಷ್ಟು ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ, ಟೇಸ್ಟು ಸೂಪರಾಗಿರುತ್ತೆ ನೋಡಿ. ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಇದಕ್ಕೆ ಇವಾಗ 1/4 ಕಪ್ಪು ಸಕ್ಕರೆನ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ 1 ಕಪ್ಪು ಕೂಡ ಹಾಕ್ಕೋಬೋದು, ಇಲ್ಲ ಮೀಡಿಯಮ್ ಸಾಕು ಅಂದರೆ 1/4 ಕಪ್ಪು ಸಾಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ. ಹೊಸ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ ನಾನು. ಸ್ವೀಟ್ ಆಯಿತು, ಯಾವುದೇ ಥರದ್ದಾಗಲಿ ನೋಡಿ. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕಿ ಮಿಕ್ಸ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಲ್ಲ, ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರವೆ ಮಾತ್ರ ತುಂಬ ನೀಟಾಗಿ ಹುರ್ಕೋಬೇಕು ನೀವು, ಟೈಮ್ ಕೊಟ್ಟು. ಹಂಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 20 ನಿಮಿಷ ಟೈಮು ಆಗೋದಿಲ್ಲ, ಬೇಗ ಆಗಿಬಿಡುತ್ತೆ. ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಹಾಕಿದ ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಏಲಕ್ಕಿ ಪೌಡರು, ಸಕ್ಕರೆ ಎಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ. ಹಾಗಾಗಿ ನಾನು ಇಷ್ಟೇ. ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ, ಇದನ್ನು ಒಂದು ಅಗಲ ಇರೋವಂಥ ತಟ್ಟೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಇರುತ್ತಲ್ಲ, ಇದಕ್ಕೆ ನಾವು ಒಂದು 3/4 ಬೌಲಷ್ಟು ಬಿಸಿ ಹಾಲು ಬೇಕು. ತಣ್ಣಗಿರಬಾರ್ದು, ಬಿಸಿ ಹಾಲು ಇರಬೇಕು. ರವೆ ಕೂಡ ಬಿಸಿ ಇರುತ್ತಲ್ವ, ಇದರಲ್ಲಿ ನಿಮಗೆ ಸ್ವಲ್ಪನೇ ನೋಡಿ. ನಾನು ಇದು ತುಂಬ ಬಿಸಿ ಇದೆ, ರವೆ ಕೂಡ ತಣ್ಣಗಾಗ್ಲಿಕ್ಕೆ ಬಿಟ್ಟಿಲ್ಲ. ಹಾಲು ಬಿಸಿ ಇದೆ. ಸ್ವಲ್ಪನೇ ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅನ್ನೋದು ಒಂದು ಅಂದಾಜು ಗೊತ್ತಾಗುತ್ತೆ ಕಲಸುವಾಗನೇ. ನಾನೊಂದು 3/4 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ ನೋಡಿ.
ಅಷ್ಟರಲ್ಲಿ ನಾವು ಇದಿಷ್ಟು ಉಂಡೆ ಆರಾಮಾಗಿ ಕಟ್ಬೋದು. ನಿಮಗೆ ಕಮ್ಮಿ ಅನಿಸಿದರೆ ಇನ್ನೂ 1 ಸ್ಪೂನ್ 2 ಸ್ಪೂನ್ ಬಿಸಿ ಹಾಲೇ ತೊಗೊಳ್ಳಿ. ಇದು 3/4 ಬೌಲಷ್ಟು ಹಾಲು ಕರೆಕ್ಟಾಗಿ ಆಗುತ್ತೆ. ಈ ಥರ ಸ್ಪೂನಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. 2 ಬಿಸಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಟ್ಕೋಬೇಕಾಗುತ್ತೆ ನೀವು. ನಾನು ಇದು ಬಿಸಿ ಇದ್ದಾಗಲೇ ಸ್ವಲ್ಪ ನೀಟಾಗಿ, ನಿಮಗೇನಾದ್ರು ತುಂಬ ಬಿಸಿ ಅನಿಸ್ತು ಅಂದರೆ ಒಂದು 2-3 ಸೆಕೆಂಡಷ್ಟು ಸ್ವಲ್ಪ ಆರಿಸ್ಕೊಂಡು ನೋಡಿ ನಿಧಾನಕ್ಕೆ ಮಾಡ್ಕೋಬೋದು. ಉಂಡೆ ಕಟ್ಟೋದು ಈಸಿ ಆಗಲ್ಲ. ಇದಕ್ಕೆ ಪಾಕನೂ ಬೇಡ, ಏನೂ ಬೇಡ. ನೋಡಿ ಇಷ್ಟು ನೀಟಾಗಿ ಕಟ್ಕೋಬೋದು. ಅಂದರೆ ಸಕ್ಕರೆ ಪೌಡರ್ ಹಾಕಿರ್ತೀವಲ್ವ, ಹಾಗೆಯೇ ಕಾಯಿಯಲ್ಲಿ ಕೂಡ ಎಣ್ಣೆ ಅಂಶ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ನೀವು ಕಟ್ಟಿಟ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ತುಂಬ ಸ್ಮೂತಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗ್ದಂಗೆ ಆಗಿಬಿಡುತ್ತದು ರವೆ ಉಂಡೆ, ಅಷ್ಟು ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಉಂಡೆ ರೆಡಿ ಇದೆ. ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದೆ ಉಂಡೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಎಷ್ಟು ಸ್ಮೂತಾಗೆ ನೋಡಿ ಓಪನ್ ಆಯಿತು. ಪಾಕ ಎಲ್ಲ ಮಾಡೋದು ಸ್ವಲ್ಪ